ನೋಡಿ, ಬಿಹಾರದಲ್ಲಿ ಏನಾಯ್ತು ಅಂತ ನೋಡಿದ್ರೆ ಅಲ್ಲಿ ನಿತೀಶ್ ಬೆನ್ನಿಗೆ ಗಟ್ಟಿಯಾಗಿ ನಿಂತಿತು ಒಬಿಸಿ ವರ್ಗ ಅನ್ನುವಂಥದ್ದು. ಸೊ ಅಲ್ಲಿ ನಿತೀಶ್ ಕುಮಾರ್ಗೆ ಸಪೋರ್ಟ್ ಮಾಡಿರೋದ್ರಿಂದ ಈಗ ಎನ್ಡಿಎಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಗೆಲುವು ಸಾಧ್ಯ ಆಯಿತು ಅಂತ. ಇನ್ನು ಈ ಬಿಹಾರದ ತೀರ್ಪು ಸಿದ್ದರಾಮಯ್ಯನವರ ಶಕ್ತಿಯನ್ನ ಹೆಚ್ಚಿಸ್ತಾ, ಬಿಹಾರಕ್ಕೂ ಕರ್ನಾಟಕಕ್ಕೂ ಸಾಮ್ಯತೆ ಇದೆಯಾ, ರಿಪಬ್ಲಿಕ್ನಲ್ಲಿ ರಾಜ್ಯ ರಾಜಕೀಯದ ಬಿಗ್ ಸ್ಟೋರಿ. ಸಿದ್ದರಾಮಯ್ಯನವರ ಶಕ್ತಿಯನ್ನ ಇನ್ನಷ್ಟು ಹೆಚ್ಚಿಸಿತಾ ಬಿಹಾರ ತೀರ್ಪು. ಯಾಕಂದ್ರೆ ನಿತೀಶ್ ಕುಮಾರ್ ಅಲ್ಲಿ ಒಂದು ರೀತಿಯಲ್ಲಿ ಹಿಂದುಳಿದ ವರ್ಗಗಳ ನಾಯಕ ಅನ್ನುವಂಥ ಒಂದು ಇಮೇಜ್ ಹೊಂದಿರುವಂತವ್ರು, ಎಲ್ರಿಗೂ ಅವರು ನಾಯಕನೇ, ಎಲ್ರಿಗೂ ಬಹಳ ಪ್ರೀತಿಯ ನಾಯಕ. ಅದೇ ರೀತಿಯಲ್ಲಿ ಹಿಂದುಳಿದ ವರ್ಗಗಳಿಗೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಅವರು ನಾಯಕ ಅಂತ ಅನಿಸಿಕೊಂಡವರು. ಹಾಗಾಗಿ ಬಿಹಾರ ತೀರ್ಪು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಶಕ್ತಿಯನ್ನ ಹೆಚ್ಚಿಸ್ತಾ. ನೋಡಿ, ಬಿಹಾರದಲ್ಲಿ ಏನಾಯ್ತು ಅಂತ ನೋಡಿದ್ರೆ ಅಲ್ಲಿ ನಿತೀಶ್ ಬೆನ್ನಿಗೆ ಗಟ್ಟಿಯಾಗಿ ನಿಂತಿತು ಒಬಿಸಿ ವರ್ಗ ಅನ್ನುವಂಥದ್ದು. ಸೊ ಅಲ್ಲಿ ನಿತೀಶ್ ಕುಮಾರ್ಗೆ ಸಪೋರ್ಟ್ ಮಾಡಿರೋದ್ರಿಂದ ಈಗ ಎನ್ಡಿಎಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಗೆಲುವು ಸಾಧ್ಯ ಆಯಿತು ಅಂತ. ಇನ್ನು ಈ ಬಿಹಾರದ ತೀರ್ಪು ಸಿದ್ದರಾಮಯ್ಯನವರ ಶಕ್ತಿಯನ್ನ ಹೆಚ್ಚಿಸ್ತಾ, ಬಿಹಾರಕ್ಕೂ ಕರ್ನಾಟಕಕ್ಕೂ ಸಾಮ್ಯತೆ ಇದೆಯಾ, ರಿಪಬ್ಲಿಕ್ನಲ್ಲಿ ರಾಜ್ಯ ರಾಜಕೀಯದ ಬಿಗ್ ಸ್ಟೋರಿ. ಸಿದ್ದರಾಮಯ್ಯನವರ ಶಕ್ತಿಯನ್ನ ಇನ್ನಷ್ಟು ಹೆಚ್ಚಿಸಿತಾ ಬಿಹಾರ ತೀರ್ಪು. ಯಾಕಂದ್ರೆ ನಿತೀಶ್ ಕುಮಾರ್ ಅಲ್ಲಿ ಒಂದು ರೀತಿಯಲ್ಲಿ ಹಿಂದುಳಿದ ವರ್ಗಗಳ ನಾಯಕ ಅನ್ನುವಂಥ ಒಂದು ಇಮೇಜ್ ಹೊಂದಿರುವಂತವ್ರು, ಎಲ್ರಿಗೂ ಅವರು ನಾಯಕನೇ, ಎಲ್ರಿಗೂ ಬಹಳ ಪ್ರೀತಿಯ ನಾಯಕ. ಅದೇ ರೀತಿಯಲ್ಲಿ ಹಿಂದುಳಿದ ವರ್ಗಗಳಿಗೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಅವರು ನಾಯಕ ಅಂತ ಅನಿಸಿಕೊಂಡವರು. ಹಾಗಾಗಿ ಬಿಹಾರ ತೀರ್ಪು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಶಕ್ತಿಯನ್ನ ಹೆಚ್ಚಿಸ್ತಾ. ನೋಡಿ, ಬಿಹಾರದಲ್ಲಿ ಏನಾಯ್ತು ಅಂತ ನೋಡಿದ್ರೆ ಅಲ್ಲಿ ನಿತೀಶ್ ಬೆನ್ನಿಗೆ ಗಟ್ಟಿಯಾಗಿ ನಿಂತಿತು ಒಬಿಸಿ ವರ್ಗ ಅನ್ನುವಂಥದ್ದು. ಸೊ ಅಲ್ಲಿ ನಿತೀಶ್ ಕುಮಾರ್ಗೆ ಸಪೋರ್ಟ್ ಮಾಡಿರೋದ್ರಿಂದ ಈಗ ಎನ್ಡಿಎಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಗೆಲುವು ಸಾಧ್ಯ ಆಯಿತು ಅಂತ. ಇನ್ನು ಈ ಬಿಹಾರದ ತೀರ್ಪು ಸಿದ್ದರಾಮಯ್ಯನವರ ಶಕ್ತಿಯನ್ನ ಹೆಚ್ಚಿಸ್ತಾ, ಬಿಹಾರಕ್ಕೂ ಕರ್ನಾಟಕಕ್ಕೂ ಸಾಮ್ಯತೆ ಇದೆಯಾ, ರಿಪಬ್ಲಿಕ್ನಲ್ಲಿ ರಾಜ್ಯ ರಾಜಕೀಯದ ಬಿಗ್ ಸ್ಟೋರಿ. ಸಿದ್ದರಾಮಯ್ಯನವರ ಶಕ್ತಿಯನ್ನ ಇನ್ನಷ್ಟು ಹೆಚ್ಚಿಸಿತಾ ಬಿಹಾರ ತೀರ್ಪು. ಯಾಕಂದ್ರೆ ನಿತೀಶ್ ಕುಮಾರ್ ಅಲ್ಲಿ ಒಂದು ರೀತಿಯಲ್ಲಿ ಹಿಂದುಳಿದ ವರ್ಗಗಳ ನಾಯಕ ಅನ್ನುವಂಥ ಒಂದು ಇಮೇಜ್ ಹೊಂದಿರುವಂತವ್ರು, ಎಲ್ರಿಗೂ ಅವರು ನಾಯಕನೇ, ಎಲ್ರಿಗೂ ಬಹಳ ಪ್ರೀತಿಯ ನಾಯಕ. ಅದೇ ರೀತಿಯಲ್ಲಿ ಹಿಂದುಳಿದ ವರ್ಗಗಳಿಗೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಅವರು ನಾಯಕ ಅಂತ ಅನಿಸಿಕೊಂಡವರು. ಹಾಗಾಗಿ ಬಿಹಾರ ತೀರ್ಪು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಶಕ್ತಿಯನ್ನ ಹೆಚ್ಚಿಸ್ತಾ. ನೋಡಿ, ಬಿಹಾರದಲ್ಲಿ ಏನಾಯ್ತು ಅಂತ ನೋಡಿದ್ರೆ ಅಲ್ಲಿ ನಿತೀಶ್ ಬೆನ್ನಿಗೆ ಗಟ್ಟಿಯಾಗಿ ನಿಂತಿತು ಒಬಿಸಿ ವರ್ಗ ಅನ್ನುವಂಥದ್ದು. ಸೊ ಅಲ್ಲಿ ನಿತೀಶ್ ಕುಮಾರ್ಗೆ ಸಪೋರ್ಟ್ ಮಾಡಿರೋದ್ರಿಂದ ಈಗ ಎನ್ಡಿಎಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಗೆಲುವು ಸಾಧ್ಯ ಆಯಿತು ಅಂತ. ಇನ್ನು ಈ ಬಿಹಾರದ ತೀರ್ಪು ಸಿದ್ದರಾಮಯ್ಯನವರ ಶಕ್ತಿಯನ್ನ ಹೆಚ್ಚಿಸ್ತಾ, ಬಿಹಾರಕ್ಕೂ ಕರ್ನಾಟಕಕ್ಕೂ ಸಾಮ್ಯತೆ ಇದೆಯಾ, ರಿಪಬ್ಲಿಕ್ನಲ್ಲಿ ರಾಜ್ಯ ರಾಜಕೀಯದ ಬಿಗ್ ಸ್ಟೋರಿ. ಸಿದ್ದರಾಮಯ್ಯನವರ ಶಕ್ತಿಯನ್ನ ಇನ್ನಷ್ಟು ಹೆಚ್ಚಿಸಿತಾ ಬಿಹಾರ ತೀರ್ಪು. ಯಾಕಂದ್ರೆ ನಿತೀಶ್ ಕುಮಾರ್ ಅಲ್ಲಿ ಒಂದು ರೀತಿಯಲ್ಲಿ ಹಿಂದುಳಿದ ವರ್ಗಗಳ ನಾಯಕ ಅನ್ನುವಂಥ ಒಂದು ಇಮೇಜ್ ಹೊಂದಿರುವಂತವ್ರು, ಎಲ್ರಿಗೂ ಅವರು ನಾಯಕನೇ, ಎಲ್ರಿಗೂ ಬಹಳ ಪ್ರೀತಿಯ ನಾಯಕ. ಅದೇ ರೀತಿಯಲ್ಲಿ ಹಿಂದುಳಿದ ವರ್ಗಗಳಿಗೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಅವರು ನಾಯಕ ಅಂತ ಅನಿಸಿಕೊಂಡವರು. ಹಾಗಾಗಿ ಬಿಹಾರ ತೀರ್ಪು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಶಕ್ತಿಯನ್ನ ಹೆಚ್ಚಿಸ್ತಾ. ನೋಡಿ, ಬಿಹಾರದಲ್ಲಿ ಏನಾಯ್ತು ಅಂತ ನೋಡಿದ್ರೆ ಅಲ್ಲಿ ನಿತೀಶ್ ಬೆನ್ನಿಗೆ ಗಟ್ಟಿಯಾಗಿ ನಿಂತಿತು ಒಬಿಸಿ ವರ್ಗ ಅನ್ನುವಂಥದ್ದು. ಸೊ ಅಲ್ಲಿ ನಿತೀಶ್ ಕುಮಾರ್ಗೆ ಸಪೋರ್ಟ್ ಮಾಡಿರೋದ್ರಿಂದ ಈಗ ಎನ್ಡಿಎಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಗೆಲುವು ಸಾಧ್ಯ ಆಯಿತು ಅಂತ. ಇನ್ನು ಈ ಬಿಹಾರದ ತೀರ್ಪು ಸಿದ್ದರಾಮಯ್ಯನವರ ಶಕ್ತಿಯನ್ನ ಹೆಚ್ಚಿಸ್ತಾ, ಬಿಹಾರಕ್ಕೂ ಕರ್ನಾಟಕಕ್ಕೂ ಸಾಮ್ಯತೆ ಇದೆಯಾ, ರಿಪಬ್ಲಿಕ್ನಲ್ಲಿ ರಾಜ್ಯ ರಾಜಕೀಯದ ಬಿಗ್ ಸ್ಟೋರಿ. ಸಿದ್ದರಾಮಯ್ಯನವರ ಶಕ್ತಿಯನ್ನ ಇನ್ನಷ್ಟು ಹೆಚ್ಚಿಸಿತಾ ಬಿಹಾರ ತೀರ್ಪು. ಯಾಕಂದ್ರೆ ನಿತೀಶ್ ಕುಮಾರ್ ಅಲ್ಲಿ ಒಂದು ರೀತಿಯಲ್ಲಿ
ಹಿಂದುಳಿದ ವರ್ಗಗಳ ನಾಯಕ ಅನ್ನುವಂಥ ಒಂದು ಇಮೇಜ್ ಹೊಂದಿರುವಂತವ್ರು, ಎಲ್ರಿಗೂ ಅವರು ನಾಯಕನೇ, ಎಲ್ರಿಗೂ ಬಹಳ ಪ್ರೀತಿಯ ನಾಯಕ. ಅದೇ ರೀತಿಯಲ್ಲಿ ಹಿಂದುಳಿದ ವರ್ಗಗಳಿಗೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಅವರು ನಾಯಕ ಅಂತ ಅನಿಸಿಕೊಂಡವರು. ಹಾಗಾಗಿ ಬಿಹಾರ ತೀರ್ಪು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಶಕ್ತಿಯನ್ನ ಹೆಚ್ಚಿಸ್ತಾ ನೋಡಿ. ಬಿಹಾರದಲ್ಲಿ ಏನಾಯ್ತು ಅಂತ ನೋಡಿದ್ರೆ ಅಲ್ಲಿ ನಿತೀಶ್ ಬೆನ್ನಿಗೆ ಗಟ್ಟಿಯಾಗಿ ನಿಂತಿತು ಒಬಿಸಿ ವರ್ಗ ಅನ್ನುವಂಥದ್ದು. ಸೊ ಅಲ್ಲಿ ನಿತೀಶ್ ಕುಮಾರ್ಗೆ ಸಪೋರ್ಟ್ ಮಾಡಿರೋದ್ರಿಂದ ಈಗ ಎನ್ಡಿಎಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಗೆಲುವು ಸಾಧ್ಯ ಆಯಿತು ಅಂತ. ಇನ್ನು ಈ ಬಿಹಾರದ ತೀರ್ಪು ಸಿದ್ದರಾಮಯ್ಯನವರ ಶಕ್ತಿಯನ್ನ ಹೆಚ್ಚಿಸ್ತಾ ಬಿಹಾರಕ್ಕೂ ಕರ್ನಾಟಕಕ್ಕೂ ಸಾಮ್ಯತೆ ಇದೆಯಾ? ರಿಪಬ್ಲಿಕ್ನಲ್ಲಿ ರಾಜ್ಯ ರಾಜಕೀಯದ ಬಿಗ್ ಸ್ಟೋರಿ. ಸಿದ್ದರಾಮಯ್ಯನವರ ಶಕ್ತಿಯನ್ನ ಇನ್ನಷ್ಟು ಹೆಚ್ಚಿಸಿತಾ ಬಿಹಾರ ತೀರ್ಪು. ಯಾಕಂದ್ರೆ ನಿತೀಶ್ ಕುಮಾರ್ ಅಲ್ಲಿ ಒಂದು ರೀತಿಯಲ್ಲಿ ಹಿಂದುಳಿದ ವರ್ಗಗಳ ನಾಯಕ ಅನ್ನುವಂಥ ಒಂದು ಇಮೇಜ್ ಹೊಂದಿರುವಂತವ್ರು, ಎಲ್ರಿಗೂ ಅವರು ನಾಯಕನೇ, ಎಲ್ರಿಗೂ ಬಹಳ ಪ್ರೀತಿಯ ನಾಯಕ. ಅದೇ ರೀತಿಯಲ್ಲಿ ಹಿಂದುಳಿದ ವರ್ಗಗಳಿಗೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಅವರು ನಾಯಕ ಅಂತ ಅನಿಸಿಕೊಂಡವರು. ಹಾಗಾಗಿ ಬಿಹಾರ ತೀರ್ಪು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಶಕ್ತಿಯನ್ನ ಹೆಚ್ಚಿಸ್ತಾ ನೋಡಿ. ಬಿಹಾರದಲ್ಲಿ ಏನಾಯ್ತು ಅಂತ ನೋಡಿದ್ರೆ ಅಲ್ಲಿ ನಿತೀಶ್ ಬೆನ್ನಿಗೆ ಗಟ್ಟಿಯಾಗಿ ನಿಂತಿತು ಒಬಿಸಿ ವರ್ಗ ಅನ್ನುವಂಥದ್ದು. ಸೊ ಅಲ್ಲಿ ನಿತೀಶ್ ಕುಮಾರ್ಗೆ ಸಪೋರ್ಟ್ ಮಾಡಿರೋದ್ರಿಂದ ಈಗ ಎನ್ಡಿಎಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಗೆಲುವು ಸಾಧ್ಯ ಆಯಿತು ಅಂತ. ಇನ್ನು ಈ ಬಿಹಾರದ ತೀರ್ಪು ಸಿದ್ದರಾಮಯ್ಯನವರ ಶಕ್ತಿಯನ್ನ ಹೆಚ್ಚಿಸ್ತಾ ಬಿಹಾರಕ್ಕೂ ಕರ್ನಾಟಕಕ್ಕೂ ಸಾಮ್ಯತೆ ಇದೆಯಾ? ರಿಪಬ್ಲಿಕ್ನಲ್ಲಿ ರಾಜ್ಯ ರಾಜಕೀಯದ ಬಿಗ್ ಸ್ಟೋರಿ. ಸಿದ್ದರಾಮಯ್ಯನವರ ಶಕ್ತಿಯನ್ನ ಇನ್ನಷ್ಟು ಹೆಚ್ಚಿಸಿತಾ ಬಿಹಾರ ತೀರ್ಪು. ಯಾಕಂದ್ರೆ ನಿತೀಶ್ ಕುಮಾರ್ ಅಲ್ಲಿ ಒಂದು ರೀತಿಯಲ್ಲಿ ಹಿಂದುಳಿದ ವರ್ಗಗಳ ನಾಯಕ ಅನ್ನುವಂಥ ಒಂದು ಇಮೇಜ್ ಹೊಂದಿರುವಂತವ್ರು, ಎಲ್ರಿಗೂ ಅವರು ನಾಯಕನೇ, ಎಲ್ರಿಗೂ ಬಹಳ ಪ್ರೀತಿಯ ನಾಯಕ. ಅದೇ ರೀತಿಯಲ್ಲಿ ಹಿಂದುಳಿದ ವರ್ಗಗಳಿಗೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಅವರು ನಾಯಕ ಅಂತ ಅನಿಸಿಕೊಂಡವರು. ಹಾಗಾಗಿ ಬಿಹಾರ ತೀರ್ಪು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಶಕ್ತಿಯನ್ನ ಹೆಚ್ಚಿಸ್ತಾ ನೋಡಿ. ಬಿಹಾರದಲ್ಲಿ ಏನಾಯ್ತು ಅಂತ ನೋಡಿದ್ರೆ ಅಲ್ಲಿ ನಿತೀಶ್ ಬೆನ್ನಿಗೆ ಗಟ್ಟಿಯಾಗಿ ನಿಂತಿತು ಒಬಿಸಿ ವರ್ಗ ಅನ್ನುವಂಥದ್ದು. ಸೊ ಅಲ್ಲಿ ನಿತೀಶ್ ಕುಮಾರ್ಗೆ ಸಪೋರ್ಟ್ ಮಾಡಿರೋದ್ರಿಂದ ಈಗ ಎನ್ಡಿಎಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಗೆಲುವು ಸಾಧ್ಯ ಆಯಿತು ಅಂತ. ಇನ್ನು ಈ ಬಿಹಾರದ ತೀರ್ಪು ಸಿದ್ದರಾಮಯ್ಯನವರ ಶಕ್ತಿಯನ್ನ ಹೆಚ್ಚಿಸ್ತಾ ಬಿಹಾರಕ್ಕೂ ಕರ್ನಾಟಕಕ್ಕೂ ಸಾಮ್ಯತೆ ಇದೆಯಾ? ರಿಪಬ್ಲಿಕ್ನಲ್ಲಿ ರಾಜ್ಯ ರಾಜಕೀಯದ ಬಿಗ್ ಸ್ಟೋರಿ. ಸಿದ್ದರಾಮಯ್ಯನವರ ಶಕ್ತಿಯನ್ನ ಇನ್ನಷ್ಟು ಹೆಚ್ಚಿಸಿತಾ ಬಿಹಾರ ತೀರ್ಪು. ಯಾಕಂದ್ರೆ ನಿತೀಶ್ ಕುಮಾರ್ ಅಲ್ಲಿ ಒಂದು ರೀತಿಯಲ್ಲಿ ಹಿಂದುಳಿದ ವರ್ಗಗಳ ನಾಯಕ ಅನ್ನುವಂಥ ಒಂದು ಇಮೇಜ್ ಹೊಂದಿರುವಂತವ್ರು, ಎಲ್ರಿಗೂ ಅವರು ನಾಯಕನೇ, ಎಲ್ರಿಗೂ ಬಹಳ ಪ್ರೀತಿಯ ನಾಯಕ. ಅದೇ ರೀತಿಯಲ್ಲಿ ಹಿಂದುಳಿದ ವರ್ಗಗಳಿಗೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಅವರು ನಾಯಕ ಅಂತ ಅನಿಸಿಕೊಂಡವರು. ಹಾಗಾಗಿ ಬಿಹಾರ ತೀರ್ಪು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಶಕ್ತಿಯನ್ನ ಹೆಚ್ಚಿಸ್ತಾ